ಇವತ್ತು ಅಂತ್ಯವಾಗುತ್ತಾ ಜಿರಳೆ ಪಾರ್ಟಿ ಪ್ರೊಟೆಸ್ಟ್ ಇಂದಾದ್ರೂ ಫಲ ಕೊಡುತ್ತಾ ಸರ್ಕಾರದ ಜೊತೆಗಿನ ಮಾತುಕತೆ. ಸಿಜೆಪಿ ನಿಯೋಗದ ಜೊತೆ ಇಂದು 3ನೇ ಸುತ್ತಿನ ಮಾತುಕತೆ ಇದೆ. ನಿನ್ನೆ ಕೂಡ 3 ಬೇಡಿಕೆಗಳನ್ನ ಇಟ್ಟಿದ್ರು. ಆ 3 ಬೇಡಿಕೆಗಳಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಬೇಡಿಕೆಗಳಿಗೂ ಸರ್ಕಾರ ಓಕೆ ಎಂದಿದೆ. ಒಂದೇ ಒಂದು ಬೇಡಿಕೆ, ದಟ್ ಇಸ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರ. ಅದಕ್ಕೆ ಒಂದು ಸ್ವಲ್ಪ ಟೈಮ್ ಬೈ ಮಾಡಿತ್ತು. ನಾಳೆ ಮಧ್ಯಾಹ್ನದವರೆಗೂ ಅಂದ್ರೆ ಇವತ್ತಿನ ಮಧ್ಯಾಹ್ನದವರೆಗೂ ನಮ್ಗೆ ಟೈಮ್ ಕೊಡಿ ಅಂತ. ಸೊ ಇವತ್ತಿನ ಮಧ್ಯಾಹ್ನದವರೆಗೆ ಟೈಮ್ ಅಂತಂದ್ರೆ ಮೋಸ್ಟ್ ಪ್ರಾಬಬ್ಲಿ ಹೈ ಲೆವೆಲ್ ಮೀಟಿಂಗ್ ಮಾಡ್ಬೋದು. ವೆದರ್ ರೆಸಿಗ್ನೇಷನ್ ಅನ್ನ ತಗೊಳ್ಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಅದಾದ ಮೇಲೆ ಮಾತುಕತೆಯಲ್ಲಿ ಸರ್ಕಾರದ ತೀರ್ಮಾನ ಏನು ಅನ್ನೋದು ಸ್ಪಷ್ಟವಾಗುತ್ತೆ. ಸಿಜೆಪಿ ಬೇಡಿಕೆಗಳ ಬಗ್ಗೆ ಸರ್ಕಾರದ ನಿಲುವು ಏನು ಅನ್ನೋದನ್ನ ಇವತ್ತು ನಡ್ಡಾ ಅವರು ತಿಳಿಸಲಿದ್ದಾರೆ. ಸರ್ಕಾರದ ಇಂದಿನ ನಿರ್ಧಾರದ ಮೇಲೆ ಸಿಜೆಪಿ ಮುಂದಿನ ನಡೆ ಕೂಡ ನಿರ್ಧಾರ ಆಗುತ್ತೆ. ಯಾಕೆಂದ್ರೆ ವೀಕೆಂಡ್ಸ್, ಇವತ್ತು ಶನಿವಾರ, ನಾಳೆ ಭಾನುವಾರ ಬಹಳಷ್ಟು ಜನ ಯುವಕರು ಸೇರುವಂತಹ ಸಾಧ್ಯತೆ ಇದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರದಲ್ಲಿ ನಾವು ರಾಜೀನಾಮೆ ಮಾಡ್ಕೊಳ್ಳೋದಿಲ್ಲ. ನಮ್ಮ ಫಸ್ಟ್ ಅಂಡ್ ಪ್ರಿಯಾರಿಟಿ ಡಿಮಾಂಡೇ ಅದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅಂತ. ಆ ವಿಚಾರದಲ್ಲಿ ನಾವು ಯಾವುದೇ ನೆಗೋಸಿಯೇಷನ್ಗೆ ರೆಡಿ ಇಲ್ಲ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ತಾ ಇರೋದು ಸರ್ಕಾರಕ್ಕೆ ಒಂದು ತಲೆನೋವಾಗಿದೆ. ಸರ್ಕಾರ ರಾಜೀನಾಮೆ ಬಿಟ್ಟು ಮಿಕ್ಕ ಎಲ್ಲ ಬೇಡಿಕೆಗಳಿಗೂ ಕೂಡ ಒಪ್ಪಿಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಆದರೆ ರಾಜೀನಾಮೆ ವಿಚಾರದಲ್ಲಿ ಮಾತ್ರ ಸರ್ಕಾರ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ವೇಳೆ ರಾಜೀನಾಮೆಯನ್ನು ಸ್ವೀಕರಿಸಿದ್ರೆ ಡೆಫಿನೆಟ್ಲಿ ಅದು ಸರ್ಕಾರಕ್ಕೆ ಸೆಟ್ ಬ್ಯಾಕ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಒಂದು ರಾಜೀನಾಮೆ ಟ್ರೆಂಡ್ ಏನಿದೆ ಅದು ಎಲ್ಲರಿಗೂ ಕೂಡ ಅನ್ವಯ ಆಗ್ತಾ ಹೋಗುತ್ತೆ. ಆವಾಗ ಪ್ರತಿಯೊಬ್ಬರದ್ದು ರಾಜೀನಾಮೆ ತಗೊಳ್ತಾ ಹೋಗ್ಬೇಕು. ಕಳೆದ 12 ವರ್ಷಗಳಲ್ಲಿ ಒಂದು ರಾಜೀನಾಮೆಯನ್ನು ಕೂಡ ತೆಗೆದುಕೊಂಡಿಲ್ಲ. ಅದರ್ವೈಸ್ ಆ ರೀತಿಯಾದಂಥ ಪರಿಸ್ಥಿತಿ ಕೂಡ ನರೇಂದ್ರ ಮೋದಿ ಅವರಿಗೆ ಒದಗಿ ಬಂದಿರಲಿಲ್ಲ. ಆದರೆ ಇವತ್ತು ಆ ಪರಿಸ್ಥಿತಿ ಬಂದಿದೆ. ಇದನ್ನ ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವರು ರಾಜೀನಾಮೆ ಕೊಡೋವರೆಗೂ ನಾವು ನಮ್ಮ ಹೋರಾಟವನ್ನು ಕೈ ಬಿಡೋದಿಲ್ಲ ಅಂತ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಹೇಳ್ತಾ ಇರೋದ್ರಿಂದ ಯಾವ ರೀತಿಯಾದಂಥ ತೀರ್ಮಾನಕ್ಕೆ ಇವರು ಬರ್ತಾರೆ ಅನ್ನೋದೇ ಈಗ ಅತಿ ದೊಡ್ಡ ಪ್ರಶ್ನೆಯಾಗಿದೆ. ಒಂದ್ ವೇಳೆ ಪ್ರಧಾನಿ ಅವರ ರಾಜೀನಾಮೆಗೆ ಸರ್ಕಾರ ಒಪ್ಪದೇ ಇದ್ರೆ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ವಯಾ ಮೀಡಿಯಾ ಯಾವ ರೀತಿಯಾದಂತಹ ರೆಮಿಡಿ ತಗೊಂಡು ಬರುತ್ತೆ ಸರ್ಕಾರ ಅನ್ನೋದು ಈಗಿರುವಂತಹ ಅತಿ ದೊಡ್ಡ ಕುತೂಹಲ.